ಸಿಂಹರಾಶಿ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಒಂದು ತಿರುವು ಸಿಗ್ತಕ್ಕಂತಹ ದಿವಸ. ಜೊತೆಗೆ ಕಾನೂನಾತ್ಮಕವಾದಂತಹ ನ್ಯಾಯಬದ್ಧವಾದಂತಹ ವಿಚಾರದಲ್ಲಿ ನಿಮಗೆ ಏನೋ ಒಂದಷ್ಟು ಮಾರ್ಪಾಟುಗಳು, ಬದಲಾವಣೆ, ಜಯ ಸಿಕ್ಕುವಂತಹ ಸೂಚನೆ ಇವೆಲ್ಲವನ್ನು ನೋಡಬಹುದಾದಂಥದ್ದಾಗುತ್ತೆ. ಸರ್ಕಾರದಿಂದ ಏನಾದರೂ ಹಣ ಬರಬೇಕಾಗಿದ್ದರೆ ಅದು ನಿಮ್ಮ ಕೈ ಸೇರ್ತಕ್ಕಂತಹ ಸೂಚನೆ ಇದೆ. ಇವತ್ತೇ ಹಣ ಸಿಕ್ಬಿಡ್ತು ಅನ್ನುವಂಥದ್ದು ಭ್ರಾಂತಿಯಾಗುತ್ತೆ. ನಿಮಗೆ ಆ ಸೂಚನೆಗಳು ಸಿಕ್ಕುತ್ತೆ. ಒಂದಷ್ಟು ಧೈರ್ಯದಿಂದ ಕೆಲಸಗಳನ್ನು ಮಾಡಬಹುದು ಅನ್ನುವಂಥದ್ದು. ನಿಮ್ಮ ಕೆಲಸ ಮುಗಿದ ತಕ್ಷಣ ಮನೆಯನ್ನು ಸೇರಿಕೊಳ್ತಕ್ಕಂಥದ್ದು ಒಳ್ಳೆಯದು. ವಿನಾಕಾರಣ ಹೊರಗಡೆ ಇದ್ರಿ ಅಂತಾದರೆ ತೊಂದರೆ ಆಗತ್ತೆ ಅನ್ನುವಂತಹ ಸೂಚನೆ. ಆದ್ದರಿಂದ ಕೆಲಸದ ನಿಮಿತ್ತವಾಗಿ ಮನೆಯಿಂದ ಹೊರಗೆ ಹೋಗಿದ್ದರೆ ಆ ಕೆಲಸ ಆದ ತಕ್ಷಣ ಮನೆಯನ್ನು ಸೇರಿಕೊಳ್ತಕ್ಕಂಥದ್ದು. ಅನಿರೀಕ್ಷಿತವಾಗಿ ಕೆಲವು ವಿಚಾರಕ್ಕೆ ಹಣ ಖರ್ಚಾಗತ್ತೆ. ನಿಮಗೆ ಅದರ ಕಲ್ಪನೆಯೇ ಇರೋದಿಲ್ಲ, ಆದರೆ ಹಣವನ್ನು ಖರ್ಚು ಮಾಡಲೇಬೇಕಾದಂಥದ್ದು. ನಿಮ್ಮ ದಾಖಲಾತಿಗೆ ಸಂಬಂಧಪಟ್ಟ ಹಾಗೆ, ಏನೋ ಪತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆಯವರಿಗೆ ಅದನ್ನು ಜವಾಬ್ದಾರಿಯನ್ನು ವಹಿಸಬೇಡಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಗುರು ರಾಘವೇಂದ್ರರನ್ನು ಪ್ರಾರ್ಥನೆ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಈ ದಿವಸ ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಬಹಳ ಶುಭವಾದಂತಹ ದಿವಸ. ಜೊತೆಗೆ ಕಾರ್ತೀಕ ಸೋಮವಾರ, ರಾಹುಕಾಲವನ್ನು ನೋಡಿಕೊಂಡು ಅದನ್ನು ಬಿಟ್ಟು ಕಾರ್ಯಪ್ರವೃತ್ತರಾಗಿ ನಿಮಗೆ ಯಶಸ್ಸು, ಲಾಭ, ಅಭ್ಯುದಯ ಎಲ್ಲವೂ ಕೂಡ ಸಿಕ್ಕುವಂಥದ್ದಾಗತ್ತೆ. ಪಾಲುದಾರರು ನಿಮಗೆ ಕೊಡ್ತಾ ಇದ್ದಂತಹ ಕಷ್ಟದಿಂದ ಹೊರಬರೋದಕ್ಕೆ ಯೋಗ ಇದೆ. ಅಂದರೆ ಯಾವುದೋ ಪಾರ್ಟ್ನರ್ಶಿಪ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೆ ಅದರಿಂದ ಮುಕ್ತಿ ಅಥವಾ ಬಿಡುಗಡೆ, ನೀವೇ ಸ್ವಂತವಾಗಿ ಏನನ್ನಾದರೂ ಕೂಡ ಮಾಡುವಂತಹ ಒಂದು ಸಮಯ ಬಂದಿದೆ ಅಂತ ಹೇಳಿ ಅದರ ಅರ್ಥ. ಆಸ್ತಿಯ ವಿಚಾರದಲ್ಲಿ, ಅದರಲ್ಲೂ ಪಿತ್ರಾರ್ಜಿತವಾದಂತಹ ವಿಚಾರಕ್ಕೆ ಜಯವನ್ನು ಸಾಧಿಸ್ತೀರಿ. ಬಹಳ ದಿವಸಗಳಿಂದ ಆ ವಿಚಾರವಾಗಿ ಚರ್ಚೆಗಳು ಅಥವಾ ನ್ಯಾಯಾಲಯದಲ್ಲಿ ಆ ವಿಷಯ ಇದ್ದರೆ ಅದೆಲ್ಲವೂ ಕೂಡ ಇತ್ಯರ್ಥವಾಗ್ತಕ್ಕಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಅರ್ಥ. ಕಠಿಣ ಪರಿಶ್ರಮದ ಕಡೆಗೆ ಮನಸ್ಸು ಹೋಗುತ್ತೆ. ಅಂದರೆ ನಾನು ಕಷ್ಟಪಟ್ಟರೆ ಮಾತ್ರ ನನಗೆ ಲಾಭ ಇದೆ, ಹಣ ಸಿಕ್ಕತ್ತೆ, ನನ್ನ ಕೆಲಸಗಳು ಆಗತ್ತೆ ಅಂತಕ್ಕಂತಹ ಮನೋಭಾವ ನಿಮ್ಮಲ್ಲಿ ಗಟ್ಟಿಯಾಗುವಂಥದ್ದು. ಆದ್ದರಿಂದ ಕಷ್ಟಪಟ್ಟು ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತೀರಿ. ಆ ಮನಸ್ಸು ನಿಮ್ಮಲ್ಲಿ ಪರಿವರ್ತನೆಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮಧ್ಯಾಹ್ನದ ವೇಳೆಗೆ ಸಿಹಿ ಸುದ್ದಿಯನ್ನು ಕೇಳ್ತೀರಿ, ಒಂದಷ್ಟು ಸಮಾಧಾನವಾಗುತ್ತೆ. ನನ್ನ ಸಂಕಲ್ಪ ನೆರವೇರುತ್ತೆ ಅಂತಕ್ಕಂತಹ ಆತ್ಮವಿಶ್ವಾಸ, ದೃಢವಾದಂತಹ ನಂಬಿಕೆ ನಿಮ್ಮಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಸ್ಥಳ ಬದಲಾವಣೆ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಓದಿನ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು. ದೇವಿಯನ್ನು ಪ್ರಾರ್ಥನೆ ಮಾಡಿ. ಆ ಜಗನ್ಮಾತೆ ನಿಮಗೆಲ್ಲ ಕಷ್ಟಗಳನ್ನು ನಿವಾರಿಸಿ ಶುಭವನ್ನು, ಅನುಗ್ರಹವನ್ನು ತಂದುಕೊಡಲಿ. ಶುಭವಾಗಿ. ತುಲಾರಾಶಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗ್ತಕ್ಕಂಥದ್ದು. ಅಧಿಕವಾದಂತಹ ಖರ್ಚು, ಆಲಸ್ಯ ಕಾಡುವಂತಹ ದಿವಸ. ಒಂದು ಕಡೆ ಆರೋಗ್ಯ ಸರಿಯಿಲ್ಲ, ಹಣದ ಖರ್ಚು, ಜೊತೆಗೆ ಏನೂ ಬೇಡ ಅನ್ನುವಂತಹ ಮನೋಭಾವ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ. ಇದನ್ನು ಆಲಸ್ಯ, ಸೋಮಾರಿತನ ಅಂತ ಹೇಳಿ ಕರೆಯುವಂಥದ್ದು. ನಿರಾಶಾದಾಯಕವಾಗಿ ಈ ದಿವಸವನ್ನು ಕಳೆದು ಬಿಡ್ತೀರಿ. ಯಾವುದೇ ಒಂದು ಕೆಲಸವೂ ಕೂಡ ಆಗೋದಿಲ್ಲ ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಗಟ್ಟಿಯಾಗ್ತಾ ಹೋಗುತ್ತೆ. ಸಾಂಸಾರಿಕವಾಗಿ ಒಂದಷ್ಟು ಜಗಳವೋ ಅಥವಾ ಸಂಸಾರದಲ್ಲಿ ಒಂಥರ ಒಡಕು ಬರ್ತಕ್ಕಂಥದ್ದು ಈ ದಿವಸ ಆಗತ್ತೆ ಅಂತ ಹೇಳಬೇಕು. ಚಿಕ್ಕ ಮಕ್ಕಳಿಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೋ ಸಮಸ್ಯೆ ಕಾಡುವಂಥದ್ದಿದೆ. ಒತ್ತಡದಿಂದ ಮಾನಸಿಕವಾಗಿ, ದೈಹಿಕವಾಗಿ ತೊಂದರೆಯನ್ನು ಅನುಭವಿಸ್ತೀರಿ. ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ, ಅತಿಯಾದಂತಹ ಒತ್ತಡ. ಯಾವ ಒತ್ತಡಗಳೂ ಇಲ್ಲದೇ ಇದ್ದರೆ ಆ ಕೆಲಸವನ್ನು ನೀವು ಮಾಡಿ ಮುಗಿಸ್ತೀರಿ. ಆ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ಇರುತ್ತೆ. ಆದರೆ ಮೇಲಿಂದ ಮೇಲೆ ಆ ಒತ್ತಡಗಳು ಬಂದಾಗ ಆ ಕೆಲಸ ಗುಣಮಟ್ಟವೂ ಸರಿಯಾಗೋದಿಲ್ಲ, ನಿಮಗೂ ಮಾನಸಿಕ ಕಿರಿಕಿರಿ ಆಗ್ತಕ್ಕಂಥದ್ದು. ಮನೆಯಲ್ಲಿ ಇದ್ದು ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರು ಬಹಳ ಸಂತೋಷದಿಂದ ಇರ್ತಾರೆ. ನಮ್ಮ ಹಿರಿಯರು, ಮೇಲಧಿಕಾರಿಗಳು
ನಮಗೆ ಒಂದಷ್ಟು ಒಳ್ಳೆಯದನ್ನು ಮಾಡ್ತಾರೆ ಎನ್ನುವಂತಹ ನಂಬಿಕೆ ಅವರಲ್ಲಿ ಬರುವಂಥದ್ದಾಗುತ್ತೆ. ಅಂತಹ ವಿಶ್ವಾಸವನ್ನು ಇಟ್ಕೊಳ್ತಕ್ಕಂಥದ್ದು, ಅವರ ಮನಸ್ಸನ್ನು ಗೆಲ್ತಕ್ಕಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಹೆಚ್ಚಾಗಿ ಕಾಣುವಂಥದ್ದು, ನಿಂತಿದ್ದ ಕೆಲಸಗಳಿಗೆ ಮರುಚಾಲನೆ ಸಿಗ್ತಕ್ಕಂಥದ್ದು, ಹೀಗೆಲ್ಲ ಒಳ್ಳೆಯ ಅಂಶಗಳನ್ನು ನೀವು ಗುರುತಿಸ್ತಾ ಗಮನಿಸ್ತಾ ಹೋಗುವಂತಹ ದಿವಸ. ಮಾನಸಿಕವಾದಂತಹ ಒತ್ತಡ ನಿಮಗೆ ಆರೋಗ್ಯ ಸಮಸ್ಯೆಯನ್ನು ತರುತ್ತೆ. ಏನೋ ಯೋಚನೆ ಮಾಡ್ತಾ ಇರ್ತೀರಿ, ಆ ಯೋಚನೆ ಮುಗಿಯುವುದೇ ಇಲ್ಲ. ಹಾಗಾಗಿ ಒಂದಷ್ಟು ಆರೋಗ್ಯದಲ್ಲಿ ಏನೋ ವ್ಯತ್ಯಾಸವಾಗುವಂಥದ್ದು ಅಥವಾ ಮಾನಸಿಕವಾಗಿ ಕಿರಿಕಿರಿ ಆಗುವಂಥದ್ದು ನಿಮ್ಮಲ್ಲಿ ನೋಡಬೇಕಾದಂಥದ್ದು. ದೊಡ್ಡ ದೊಡ್ಡ ಕೆಲಸಗಳಿಂದ ಆಕರ್ಷಿತರಾಗ್ತಕ್ಕಂತಹ ಸಾಧ್ಯತೆ. ಯಾವುದೋ ಜಾಹೀರಾತನ್ನು ನೋಡ್ತೀರಿ, ಇಲ್ಲ ಇನ್ಯಾರೋ ಸಾಧಕ ವ್ಯಕ್ತಿಯನ್ನು ನೋಡ್ತೀರಿ, ನಾನೂ ಕೂಡ ಹಾಗಾಗಬೇಕು, ಹಾಗೆ ಮಾಡಬೇಕು ಅಂತಕ್ಕಂತಹ ಮನೋಭಾವ ಮನಸ್ಸಿನಲ್ಲಿ ಬರತಕ್ಕಂಥದ್ದು. ಆದರೆ ನಿಮ್ಮ ಯೋಗ್ಯತೆಗೆ, ನಿಮ್ಮ ಸಾಮರ್ಥ್ಯಕ್ಕೆ, ನಿಮ್ಮ ಆರ್ಥಿಕವಾದಂತಹ ವ್ಯವಸ್ಥೆಗೆ ಅನುಗುಣವಾಗಿ ನಿಮ್ಮ ಪ್ರಯತ್ನವನ್ನು ಮಾಡಿ ಯಶಸ್ಸು ನಿಮ್ಮದಾಗ್ತಕ್ಕಂಥದ್ದು. ಹೊಸ ಜೀವನದ ಅನುಭವ, ಅತಿಥಿಗಳ ಆಗಮನ ಇವೆಲ್ಲವನ್ನು ವಿಶೇಷವಾಗಿ ನೋಡಬಹುದಾದಂತಹ ದಿವಸ. ನಿಮ್ಮೆಲ್ಲ ತೊಂದರೆಗಳು ದೂರವಾಗುತ್ತೆ ಅನ್ನುವಂತಹ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಹುಟ್ಟು ಹಾಗಾಗುವಂಥದ್ದು. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಎಂಬುದಾಗಿ 11 ಬಾರಿ ಪಠನೆ ಮಾಡಿ. ಶುಭವಾಗಿ.